ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು ಇದು ಯಾವ ದೃಷ್ಟಿಯಲ್ಲಿಯೂ ಕೂಡ ನ್ಯಾಯವಲ್ಲ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರಕಾರ ನೀಡಿದೆಯೋ, ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು, ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು, ಶುದ್ಧತೆ, ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ, ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಸಿದರೆ ಆ ಪಾವಿತ್ರ್ಯವನ್ನು ಮತ್ತೆ ಪುನಃ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ನೂರಾರು ವರ್ಷಗಳ, ಸಾವಿರಾರು ವರ್ಷಗಳ ಇತಿಹಾಸವಿದ್ದು, ಕೇವಲ 70-75 ವರ್ಷಗಳ ಹಿಂದಿನಿಂದ ಈ ಒಂದು ಸರಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಹಿಂದೂ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಸರಕಾರದ ಹಿಡಿತದಿಂದ ತಪ್ಪಿಸಬೇಕು. ಸರಕಾರದ ಒಂದು ಹಿನ್ನೆಲೆಯಲ್ಲಿ ಬರತಕ್ಕವರಿಗೆ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ, ಅದು ಕೂಡ ಹಿಂದೂ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ. ಅಂಥವರನ್ನು ನಾವು ಆ ಒಂದು ಮಠ ಮಂದಿರಗಳ ಒಂದು ನಿಯಂತ್ರಣದ ಅಧಿಕಾರಿಗಳನ್ನಾಗಿ ಮಾಡಿದರೆ ನಮ್ಮ ಎಲ್ಲ ಪಾವಿತ್ರ್ಯವು, ನಮ್ಮ ಎಲ್ಲ ಸಂಪ್ರದಾಯಗಳು, ನಮ್ಮ ಎಲ್ಲ ಒಂದು ಪರಂಪರೆ ಅದು ನಾಶವಾಗುವುದರಲ್ಲಿ ಸಂಶಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನು ಸಾಧು ಸಂತರ ಒಂದು ವಶಕ್ಕೆ ಕೊಟ್ಟು ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಿ ಸರಕಾರದ ಕಪಿಮುಷ್ಟಿಯಿಂದ ಇದನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೇವೆ. ತಿರುಪತಿಯ ಲಡ್ಡು ವಿಚಾರದಲ್ಲಿ ಇದೀಗ ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂಬಂತಹ ಈ ಒಂದು ಮಾತು ಏನಿದೆ ಅದು ಅತ್ಯಂತ ಸೂಕ್ತವಾಗಿದೆ. ಇಂತಹ ಒಂದು ಪ್ರವೃತ್ತಿಯಿಂದಾಗಿ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ನಾವು ಎಲ್ಲ ಸರಕಾರಗಳನ್ನು, ಕೇಂದ್ರ ಸರ್ಕಾರವನ್ನು ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ನೀವು ಸ್ವಾಯತ್ತೀಕರಿಸಬೇಕು, ನಮ್ಮ ಸಾಧು ಸಂತರ ವಶಕ್ಕೆ ಅದನ್ನು ಕೊಡಬೇಕು. ಪ್ರಾಚೀನ ವ್ಯವಸ್ಥೆಗಳು ಏನಿದೆ ಅದನ್ನಾಗಲಿ ಅಥವಾ ಸಮಾಜವೇ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ, ಸಾಧು ಸಂತರ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ ಮತ್ತೆ ಪುನಃ ತರಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗ್ರಹಿಸ್ತಾ ಇದ್ದೀವಿ. ಸ್ವಾಮಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವೂ ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ, ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು ಇದು ಯಾವ ದೃಷ್ಟಿಯಲ್ಲಿಯೂ ಕೂಡ ನ್ಯಾಯವಲ್ಲ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ
ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರ್ಕಾರ ನೀಡಿದೆಯೋ ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು ಶುದ್ಧತೆ ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲೇ ನಾವು ಮುಂದುವರಿಸಿದರೆ ಆ ಪಾವಿತ್ರ್ಯವನ್ನು ಮತ್ತೆ ಪುನಃ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕೇವಲ 70-75 ವರ್ಷಗಳ ಹಿಂದಿನಿಂದ ಈ ಒಂದು ಸರಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಹಿಂದೂ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಸರಕಾರದ ಹಿಡಿತದಿಂದ ತಪ್ಪಿಸಬೇಕು. ಸರಕಾರದ ಒಂದು ಹಿನ್ನೆಲೆಯಲ್ಲಿ ಬರತಕ್ಕವರಿಗೆ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ, ಅದು ಕೂಡ ಹಿಂದೂ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ. ಅಂಥವರನ್ನು ನಾವು ಆ ಒಂದು ಮಠ ಮಂದಿರಗಳ ಒಂದು ನಿಯಂತ್ರಣದ ಅಧಿಕಾರಿಗಳನ್ನಾಗಿ ಮಾಡಿದರೆ ನಮ್ಮ ಎಲ್ಲ ಪಾವಿತ್ರ್ಯವು ನಮ್ಮ ಎಲ್ಲ ಸಂಪ್ರದಾಯಗಳು ನಮ್ಮ ಎಲ್ಲ ಒಂದು ಪರಂಪರೆ ಅದು ನಾಶವಾಗುವುದರಲ್ಲಿ ಸಂಶಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಸಾಧು ಸಂತರ ಒಂದು ವಶಕ್ಕೆ ಕೊಟ್ಟು ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಿ ಸರಕಾರದ ಕಪಿಮುಷ್ಟಿಯಿಂದ ಇದನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೇವೆ. ತಿರುಪತಿಯ ಲಡ್ಡು ವಿಚಾರದಲ್ಲಿ ಇದೀಗ ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂಬಂತಹ ಈ ಒಂದು ಮಾತು ಏನಿದೆ ಅದು ಅತ್ಯಂತ ಸೂಕ್ತವಾಗಿದೆ. ಇಂತಹ ಒಂದು ಪ್ರವೃತ್ತಿಯಿಂದಾಗಿ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ನಾವು ಎಲ್ಲ ಸರ್ಕಾರಗಳನ್ನು ಕೇಂದ್ರ ಸರ್ಕಾರವನ್ನು ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ನೀವು ಸ್ವಾಯತ್ತೀಕರಿಸಬೇಕು. ನಮ್ಮ ಸಾಧು ಸಂತರ ವಶಕ್ಕೆ ಅದನ್ನು ಕೊಡಬೇಕು. ಪ್ರಾಚೀನ ವ್ಯವಸ್ಥೆಗಳು ಏನಿದೆ ಅದನ್ನಾಗಲಿ ಅಥವಾ ಸಮಾಜವೇ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ ಸಾಧು ಸಂತರ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ ಮತ್ತೆ ಪುನಃ ತರಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗ್ರಹಿಸ್ತಾ ಇದ್ದೀವಿ. ಸ್ವಾಮಿ, ಇದೀಗ ತಿರುಪತಿ ಲಡ್ಡುವಿನ ಬಗ್ಗೆ ನಡೀತಾ ಇರತಕ್ಕಂತಹ ಈ ಒಂದು ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಬಹಳ ನಮಗೆ ಆಶ್ಚರ್ಯವನ್ನು ಕೂಡ ಆಗಿದೆ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು ತಿರುಪತಿಯ ಲಡ್ಡುವಿನ ಬಗ್ಗೆ ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡಿದಾಗ ನಮ್ಮ ಹಿಂದೂ ಧರ್ಮದ ರಕ್ಷಣೆಗೆ ನಮ್ಮ ದೇವಸ್ಥಾನಗಳು ಮತ್ತು ಮಠಗಳ ರಕ್ಷಣೆಗೆ ನಾವು ಸರಕಾರಗಳ ಹಿಡಿತದಿಂದ ತಪ್ಪಿಸಿಕೊಳ್ಳುವುದೇ ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವತ್ತು ನಮ್ಮ ಜಾತ್ಯತೀತ ಸರಕಾರದಲ್ಲಿ ಒಂದು ನಿರ್ದಿಷ್ಟವಾದಂತಹ ಧರ್ಮವನ್ನು ಮಾತ್ರ ಅವರು ನಿಯಂತ್ರಣ ಮಾಡುವುದು ಇದು ಯಾವ ದೃಷ್ಟಿಯಲ್ಲಿಯೂ ಕೂಡ ನ್ಯಾಯವಲ್ಲ. ಹೇಗೆ ಉಳಿದ ಧರ್ಮಗಳಿಗೆ ಅವರದೇ ಆದಂತಹ ಒಂದು ನಿಯಂತ್ರಣ ವ್ಯವಸ್ಥೆಯನ್ನು ಸರ್ಕಾರ ನೀಡಿದೆಯೋ ಹಾಗೆ ಎಲ್ಲ ಸಾಧು ಸಂತರ ನೇತೃತ್ವದಲ್ಲಿ ಹಿಂದೂ ಧರ್ಮದ ಎಲ್ಲ ಮಠಗಳು ಮಂದಿರಗಳು ನಿಯಂತ್ರಿತವಾಗಿದ್ದರೆ ಪ್ರಾಚೀನವಾದಂತಹ ಸಂಪ್ರದಾಯಗಳು ಶುದ್ಧತೆ ಪರಿಶುದ್ಧತೆ ಮತ್ತು ಎಲ್ಲ ಒಂದು ಸಂಸ್ಕೃತಿ ಇದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ಹೇಗೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ತಮ್ಮ ಪಾವಿತ್ರ್ಯವನ್ನು ಉಳಿಸಿಕೊಂಡು ಇಷ್ಟರ ತನಕ ಬಂದಿದೆಯೋ ಅದೇ ಒಂದು ಪಾವಿತ್ರ್ಯವನ್ನು ಸ್ವಾತಂತ್ರ್ಯ ಪೂರ್ವದ ವ್ಯವಸ್ಥೆಯಲ್ಲೇ ನಾವು ಮುಂದುವರಿಸಿದರೆ ಆ ಪಾವಿತ್ರ್ಯವನ್ನು ಮತ್ತೆ ಪುನಃ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲಿಕ್ಕೆ ಸಾಧ್ಯ ಇದೆ. ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳಿಗೆ ಮಠ ಮಂದಿರಗಳಿಗೆ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕೇವಲ 70-75 ವರ್ಷಗಳ ಹಿಂದಿನಿಂದ ಈ ಒಂದು ಸರಕಾರದ ನಿಯಂತ್ರಣ ಒಂದು ಪ್ರವೇಶವಾಗಿ ಈ ಪಾವಿತ್ರ್ಯಕ್ಕೆ ಧಕ್ಕೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಬಹಳ ಪ್ರಬಲವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ.
ಹಿಂದೂ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಸರಕಾರದ ಹಿಡಿತದಿಂದ ತಪ್ಪಿಸಬೇಕು. ಸರಕಾರದ ಒಂದು ಹಿನ್ನೆಲೆಯಲ್ಲಿ ಬರತಕ್ಕವರಿಗೆ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ, ಅದು ಕೂಡ ಹಿಂದೂ ಧಾರ್ಮಿಕ ಹಿನ್ನೆಲೆ ಇರುವುದಿಲ್ಲ. ಅಂಥವರನ್ನು ನಾವು ಆ ಒಂದು ಮಠ ಮಂದಿರಗಳ ಒಂದು ನಿಯಂತ್ರಣದ ಅಧಿಕಾರಿಗಳನ್ನಾಗಿ ಮಾಡಿದರೆ ನಮ್ಮ ಎಲ್ಲ ಪಾವಿತ್ರ್ಯವು, ನಮ್ಮ ಎಲ್ಲ ಸಂಪ್ರದಾಯಗಳು, ನಮ್ಮ ಎಲ್ಲ ಒಂದು ಪರಂಪರೆ ಅದು ನಾಶವಾಗುವುದರಲ್ಲಿ ಸಂಶಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಎಲ್ಲ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಸಾಧು ಸಂತರ ಒಂದು ವಶಕ್ಕೆ ಕೊಟ್ಟು ನಿಯಂತ್ರಣ ವ್ಯವಸ್ಥೆಯನ್ನು ಮಾಡಿ ಸರಕಾರದ ಕಪಿಮುಷ್ಟಿಯಿಂದ ಇದನ್ನು ಬಿಡುಗಡೆಗೊಳಿಸಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹಿಸ್ತಾ ಇದ್ದೇವೆ. ತಿರುಪತಿಯ ಲಡ್ಡು ವಿಚಾರದಲ್ಲಿ ಇದೀಗ ನಂದಿನಿ ತುಪ್ಪವನ್ನೇ ಬಳಸಬೇಕು ಎಂಬಂತಹ ಈ ಒಂದು ಮಾತು ಏನಿದೆ ಅದು ಅತ್ಯಂತ ಸೂಕ್ತವಾಗಿದೆ. ಇಂತಹ ಒಂದು ಪ್ರವೃತ್ತಿಯಿಂದಾಗಿ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ನಾವು ಎಲ್ಲ ಸರಕಾರಗಳನ್ನು, ಕೇಂದ್ರ ಸರ್ಕಾರವನ್ನು ಕೂಡ ನಾವು ಆಗ್ರಹಿಸ್ತಾ ಇದ್ದೇವೆ. ನಮ್ಮ ಹಿಂದೂ ಧರ್ಮದ ಮಠ ಮಂದಿರಗಳನ್ನು ನೀವು ಸ್ವಾಯತ್ತೀಕರಿಸಬೇಕು, ನಮ್ಮ ಸಾಧು ಸಂತರ ವಶಕ್ಕೆ ಅದನ್ನು ಕೊಡಬೇಕು. ಪ್ರಾಚೀನ ವ್ಯವಸ್ಥೆಗಳು ಏನಿದೆ ಅದನ್ನಾಗಲಿ ಅಥವಾ ಸಮಾಜವೇ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ, ಸಾಧು ಸಂತರ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆಯನ್ನಾಗಲಿ ಮತ್ತೆ ಪುನಃ ತರಬೇಕು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗ್ರಹಿಸ್ತಾ ಇದ್ದೇವೆ. ಸ್ವಾಮಿ